ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಹಾಲುಮತದ ಸಮಾಜವನ್ನು ಎಸ್.ಟಿ ಮೀಸಲಾತಿಗೆ ಸೇರಿಸುವ ಬಗ್ಗೆ ಬಸವರಾಜ ಬೊಮ್ಮಾಯಿ ಅವರು ಕಾನೂನು ಸಚಿವರು ಈಗಾಗಲೇ ಮಾತನಾಡಿದ್ದಾರೆ. ಈಗಾಗಲೇ ಹಾಲುಮತದ ಸಮಾಜವನ್ನು ಮೀಸಲಾತಿಗೆ ಪರಿಗಣಿಸಲು ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದ್ದು, ಅದರ ಅನ್ವಯ ಹಾಗೂ ಇದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಗಣಿಸಲು ಒಂದು ಉನ್ನತ ಮಟ್ಟದ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಿದ್ದು ವರದಿಯನ್ನು ನಿರೀಕ್ಷಿಸಲಾಗ್ತಾ ಇದೆ. ಅದಲ್ಲದೆ ಮೀಸಲಾತಿಯನ್ನು 50% ಹೆಚ್ಚು ಮಾಡಬೇಕು ಅಂಥೇಳಿ ನಮ್ಮ ಸರ್ಕಾರ, ಉಳಿದ ಎಲ್ಲ ಸರ್ಕಾರಗಳು ಸುಪ್ರೀಂ ಕೋರ್ಟಿಗೆ ಅಫಿಡವಿಟನ್ನು ಸಲ್ಲಿಸಿದ್ದೇವೆ. ಮಾಜಿ ಅಡ್ವೊಕೇಟ್ ಜನರಲ್, ಹಾಲಿ ಅಡ್ವೊಕೇಟ್ ಜನರಲ್ ಎಲ್ಲರ ಜೊತೆ ಚರ್ಚೆ ಮಾಡಿ ಮೀಸಲಾತಿಯನ್ನು ಜಾಸ್ತಿ ಮಾಡಿದಾಗ ಮಾತ್ರ, ನಾವು 50ಕ್ಕಿಂತ ಜಾಸ್ತಿ ಆದಾಗ ಮಾತ್ರ ಬೇರೆಯವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸುಪ್ರೀಂ ಕೋರ್ಟು ಸಹ ಇದನ್ನು ಪರಿಗಣಿಸುವ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗಿದ್ದು, ಸುಪ್ರೀಂ ಕೋರ್ಟ್ ಮುಂದೆ ಸಹ ನಮ್ಮ ವಾದವನ್ನು ಮಂಡನೆ ಮಾಡಿದ್ದೇವೆ. ಇಂಥ ವಿಶೇಷವಾದಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಿದ್ದೇನೆ. ನಾನು ಪೂಜ್ಯರಿಗೆ ಇಷ್ಟೇ ಹೇಳಕ್ಕೆ ಇಚ್ಛೆಪಡ್ತೇನೆ, ಯಾವುದೇ ಭೇದ ಭಾವನೆ ಇಲ್ಲದೇನೆ ನಿಮ್ಮೆಲ್ಲರ ಅಪೇಕ್ಷೆಯನ್ನು ಪೂರೈಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಭಾರತದಲ್ಲಿ ಅತಿ ಎತ್ತರವಾದ ಕನಕದಾಸರ ಏಕಶಿಲಾ ವಿಗ್ರಹ, ಇದಕ್ಕೆ ತಾವು ಹಣವನ್ನು ಕೇಳಿದ್ದೀರಾ. ನೀಲಕಂಠ ದೇಶಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಕನಕಧಾಮದಲ್ಲಿ ಭಾರತ ದೇಶದಲ್ಲಿ ಅತಿ ಎತ್ತರವಾದ ಕನಕ ಏಕಶಿಲಾ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತಾ ಇದ್ದು, ಹಣಕಾಸಿನ ಕೊರತೆಯಿಂದ ಕಾರ್ಯ ನಿಂತಿದೆ ಅಂತ ಹೇಳಿದ್ದೀರಾ. ಅದಕ್ಕೆ ತಕ್ಷಣ 5 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡುತ್ತೇನೆ ಅನ್ನೋ ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ಅದಲ್ಲದೆ ಕ್ರಾಂತಿವೀರ ಸಂಗಣ್ಣ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಈ ವತಿಯಿಂದ ಸುಮಾರು 30 ಕೋಟಿ ರೂಪಾಯಿ ಹಣ ಬಾಕಿ ಇದೆ. ಹಣವನ್ನು ಕೊಟ್ಟರೆ ನಾವು ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ, ಸಾಧ್ಯವಾದಷ್ಟು ಬೇಗ ಈ 30 ಕೋಟಿಯನ್ನು ಬಿಡುಗಡೆ ಮಾಡಿ ಆ ಎಲ್ಲ ಅಭಿವೃದ್ಧಿಗೆ ನಾನು ಸಹಕಾರವನ್ನು ನೀಡುತ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮೆಲ್ಲ ಬಂಧುಗಳಿಗೆ, ವೇದಿಕೆ ಮೇಲದ ಮುಖಂಡರಿಗೆ, ಪೂಜ್ಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.